ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರಮ್ಯಾ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಈ ಪುಟ್ಟ ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಮಾಡಿ ಎಂದು ಕೇಳ್ಕೊತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ರಂಗೋಲೆ ಬಿಡ್ತಾ ಇದ್ದೀನಿ. ನನ್ನದೊಂದು ಪುಟ್ಟ ಮಿನಿ ಬ್ಲಾಗ್ ಇದು. ರಂಗೋಲಿ ಬಿಡ್ತಾ ಇದ್ದೀನಿ. ಅಷ್ಟು ಬಿಡಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ರಂಗೋಲಿ ಬಿಟ್ಟಾಯಿತು. ಆಲ್ರೆಡಿ ಪೂಜೆಗೆ ತಯಾರು ಮಾಡ್ಕೊಂಡಿದ್ದೆ ನೋಡಿ. ಇವಾಗ ಪ್ರಸಾದ ಮಾಡೋಣ ಬನ್ನಿ. ಪ್ರಸಾದಕ್ಕೆ ಹಾಲ್ಕೀರು ಮತ್ತು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅನ್ನಕ್ಕಿಟ್ಟಿದ್ದೆ, ಅನ್ನ ಆಗಿದೆ ನೋಡಿ. ಇವಾಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ. ನಾನು ಪುಳಿಯೋಗರೆ ಗೊಜ್ಜಿಗೆ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಪ್ರಸಾದಕ್ಕಲ್ವಾ, ಅದಕ್ಕೆ. ತುಪ್ಪ ಹಾಕೋತಾ ಇದ್ದೀನಿ. ಆಲ್ರೆಡಿ ಹುಣಸೆಹಣ್ಣು ಇಟ್ಕೊಂಡಿದ್ದೆ, ನೀರಿಗೆ ಹಾಕಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ನೀರು ಕಲಿಸ್ಕೊತಾ ಇದ್ದೀನಿ. ಅಷ್ಟು ಹುಣಸೆ ಹುಳಿ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಕುದ್ದಾದ್ಮೇಲೆ ಪುಳಿಯೋಗರೆ ಪೌಡರ್ ಹಾಕೊಳ್ಳೋಣ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಪೌಡರ್. ಈಗ ಸ್ವಲ್ಪ ಫ್ರೈ ಆದರೆ ಸಾಕು, ಅದು ಪುಳಿಯೋಗರೆ ಆದಂಗೆ. ಫೈನಲಿ ಮುಗೀತು ಪುಳಿಯೋಗರೆ. ಈಗ ಬನ್ನಿ, ಹಾಲು ಕುದಿ ಬರ್ತಿದೆ. ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಎಷ್ಟು ಬೇಕೋ ಅಂತ ಅಂದಾಜಿಗೆ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾಡೋಂಗಿಲ್ವಲ್ಲ ದೇವ್ರಿಗೆ, ಅದರಿಂದ. ಶಾವಿಗೆ ಹಾಕೋತಾ ಇದ್ದೀನಿ. ನಮ್ಮ ಯಜಮಾನ್ರು ಪಾಯಸದ ಶಾವಿಗೆ ತೊಗೊಬನ್ನಿ ಅಂದರೆ ಉಪ್ಪಿಟ್ಟು ಶಾವಿಗೆ ತೊಗೊಂಬಂದಿದ್ದಾರೆ, ಆದರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕೋಣ ಶಾವಿಗೆ. ಈಗ ತುಪ್ಪ ಹಾಕೋತಾ ಇದ್ದೀನಿ, ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಕ್ಕೆ.
ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ. ಈಗ ಗೋಡಂಬಿ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಕೀರ್ಗೆ ಹಾಕೋತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ. ಮಿಕ್ಸ್ ಮಾಡಿಕೊಂಡೆ. ಕೀರು ಮುಗಿತಾ ಬಂತು. ಈಗ ಏಲಕ್ಕಿ ಹಾಕೋಣ ಲಾಸ್ಟ್. ಕೀರು ಮುಗೀತು, ಆಫ್ ಮಾಡೋಣ. ಪುಳಿಯೋಗರೆ ಕಲಿಸ್ಕೊಡೋಣ ಬನ್ನಿ ಪ್ರಸಾದಕ್ಕೆ. ಪುಳಿಯೋಗರೆ ಕಲಿಸ್ಕೊತಾ ಇದ್ದೀವಿ. ನಮ್ಮ ಯಜಮಾನರು ನಗಿಸ್ತಾಯಿದ್ರು, ನಗ್ತಾ ಇದೆ. ಪ್ರಸಾದ ರೆಡಿ ಆಯಿತು. ಬನ್ನಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ. ನಮ್ಮ ಯಜಮಾನರು ಹೂವು ತಂದಿದ್ರು, ಅವ್ರಿಗೆ ತೋರಿಸಿ ಹೂವು ಮುಡ್ಕೋತಾ ಇದ್ದೆ. ಈ ವರ್ಷ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂದು ಕೇಳ್ಕೊತಾ ಇದ್ದೀನಿ. ಅಮ್ಮ ಬಾಗಿಲು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಸೂರ್ಯ ನಮಸ್ಕಾರ ಮಾಡಬೇಕು, ಸೂರ್ಯನ ಪೂಜೆ ಮಾಡಬೇಕು ಅಂತ ಇದ್ದರು. ಅದಕ್ಕೆ ಸೂರ್ಯನ ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮುಗೀತು. ಇಬ್ರಿಗೂ ಟೈಮ್ ಆಗಿತ್ತು ಡ್ಯೂಟಿಗೆ. ಅದಕ್ಕೆ ಗಬ ಗಬ ಅಂತ ತಿಂಡಿ ತಿಂತಾಯಿದ್ದು. ಅವ್ರಿಗೂ ಟೈಮ್ ಆಗಿಬಿಟ್ಟಿದೆ ಪಾಪ. ನಮ್ಮ ಯಜಮಾನರು ನೋಡಿದ್ರೆ ಒಂದು ಕವನ ಹೇಳಬೇಕು ಅನಿಸುತ್ತೆ ನನಗೆ. ಹೇಳಲಾ? ತವರು ಮನೆ ಬಿಟ್ಟು ಗಂಡನ ಮನೆ ಸೇರೋ ಹೆಣ್ಣಿಗೆ ಸಿರಿತನ ಸಿಗದಿದ್ದರೂ ಸರಿಯೇ, ಗಂಡನ ಪ್ರೀತಿ ಶಾಶ್ವತವಾಗಿ ಸಿಕ್ಕರೆ ಸಾಕು, ಅವಳು ಬದುಕು ಸುಂದರ. ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.